ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇದು ನಮ್ಮ ನಂಬಿಕೆಯ ಎಕ್ಸ್ಕ್ಲೂಸಿವ್ ಸುದ್ದಿ. ಸ್ನೇಹಿತರೆ, ಕೊನೆಗೂ ಬಂದೇ ಬಿಡ್ತು, ಅವರಿಗೆ ಕೆಟ್ಟ ಕಾಲ ಬಂದೇ ಬಿಡ್ತು. ಯಾಕಂದ್ರೆ ಧರ್ಮಸ್ಥಳದಲ್ಲಿ ಏನೂ ಸಿಗಲ್ಲ, ಇನ್ನೇನಿದ್ರು SIT ಅಧಿಕಾರಿಗಳು ಟೆಂಟ್ ಖಾಲಿ ಮಾಡ್ತಾರೆ, ಭೀಮನಿಗೆ ಶಿಕ್ಷೆ ಆಗತ್ತೆ ಅಂತಾನೆ ಕೆಲವರು ಹೇಳ್ತಾ ಇದ್ರು. ಆದ್ರೆ ಇವತ್ತು ಬೆಚ್ಚಿ ಬೀಳಿಸುವ ಘಟನೆಯೊಂದು ನಡೆದೇ ಹೋಗಿದೆ. 11ನೇ ಪಾಯಿಂಟ್ನ 100 ಮೀಟರ್ ಅಂತರದಲ್ಲಿ ಮೂಳೆಗಳ ರಾಶಿಯೇ ದೊರಕಿದೆ. ಅಷ್ಟಕ್ಕೂ ಇದು ಸೌಜನ್ಯಾಳ ಮಹಿಮೆ ಅಂತಾನೆ ಹೇಳಲಾಗ್ತಾ ಇದೆ. ಇದೇನು ಸೌಜನ್ಯಾಳ ಕೃಪೆ, ಇದಕ್ಕೂ ಸೌಜನ್ಯಾಳಿಗೂ ಏನು ಸಂಬಂಧ ಅಂದ್ರ ಖಂಡಿತವಾಗ್ಲೂ ಇದೆ. ಇದನ್ನ ಕೇಳಿದ್ರೆ ನೀವು ಅಚ್ಚರಿ ಆಗ್ತೀರಾ. ಸರಿ, ಹಾಗಿದ್ರೆ ನಮ್ಮ ಚಾನಲ್ನ ಈ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ಒಮ್ಮೆ ನೋಡಿ. ಧರ್ಮಸ್ಥಳದಲ್ಲಿ ಏನಿಲ್ಲ ಅಂತ ಬಾಯಿ ಬಡ್ದುಕೊಳ್ತಿದ್ದ ಅವರ ಬಾಲ ಬಡುಕರು ಈಗ ಬಾಯಿ ಮುಚ್ಕೊಂಡು ಇರುವಂತಾಗಿದೆ. ಭೀಮನನ್ನ ಬುರುಡೆದಾಸ ಬಂದ, ಏನೋ ಹೇಳ್ದ, ಏನೂ ಸಿಗ್ಲಿಲ್ಲ, ಟೈಮ್ ವೇಸ್ಟ್, ದುಡ್ಡು ವೇಸ್ಟು, ಈ ದೂರುದಾರನೆ ದೊಡ್ಡ ವೇಸ್ಟು ಅಂತಿದ್ದವರ ಮಾತು ಈಗ ವೇಸ್ಟ್ ಆಗೋಗಿದೆ. ಇವತ್ತು ಬಂಗ್ಲಾ ಗುಡ್ಡದಲ್ಲಿ ಭೀಮ ತೋರಿಸಿದ್ದ 11ನೇ ಪಾಯಿಂಟ್, ಇದರಲ್ಲಿ ಸಿಗುತ್ತೆ, ಡೌಟೇ ಬೇಡ ಅಂತಾನು ಹೇಳಿದ್ದ. ಆದ್ರೆ ಅದ್ಯಾಕೋ ಏನೋ ಪೊಲೀಸರು ಕೂಡ ಒಂದು ಹಂತದಲ್ಲಿ ಹೋಪ್ ಕಳೆದುಕೊಂಡಿದ್ರು. ಇನ್ನು ಇದರ ಹಿಂದೆ ಇದ್ದವರು ದೊಡ್ಡ ಉಸಿರನ್ನ ಎಳೆದುಕೊಂಡು ಈಸಿ ಚೇರ್ನಲ್ಲಿ ಆರಾಮವಾಗಿ ಕುಳಿತುಕೊಂಡಿದ್ರು. ಆದ್ರೆ ಇವತ್ತು ಮಧ್ಯಾಹ್ನ ಅವರು ಬೆವತು ಹೋಗೋ ಪ್ರಸಂಗ ನಡೆದು ಹೋಗಿದೆ. ಯಾಕಂದ್ರೆ 6ನೇ ಪಾಯಿಂಟ್ ಆದ್ಮೇಲೆ ಏನೂ ಸಿಕ್ಕಿರ್ಲಿಲ್ಲ. ಇದರಿಂದ ನಂಬಿಕೆ ಕಳೆದುಕೊಂಡೇ ಹುಡುಕೋಕೆ ಶುರು ಮಾಡಿದ್ರು. ಆದ್ರೆ ಇವತ್ತು ಮಾತ್ರ ಭೀಮ ಹೇಳಿದ್ದು ಕರಾರುವಕ್ಕಾಗಿತ್ತು. ಸಮಾಧಿ ಅಗೆಯೋಕೆ ಶುರುವಾಗಿ ಸ್ವಲ್ಪ ಹೊತ್ತಾಗಿತ್ತು ಅಷ್ಟೇ. ಅಷ್ಟರಲ್ಲೇ ಸಿಕ್ಕೇ ಬಿಡ್ತು ನೋಡಿ ಕಳೆ ಬರಹಗಳು. 11ನೇ ಪಾಯಿಂಟ್ನಲ್ಲಿ ಅಗೆಯುವ ಬದಲಿಗೆ ಅಲ್ಲಿಂದ ಸುಮಾರು 100 ಮೀಟರ್ ದೂರಕ್ಕೆ ಉತ್ಖನನದ ತಂಡವನ್ನ ಕರೆದೊಯ್ದ ಭೀಮ ಅಲ್ಲಿಂದ ಸುಮಾರು 100 ಅಡಿ ಗುಡ್ಡವನ್ನ ಹತ್ತಿ ಏರುವಂತೆ ಹೇಳಿದ್ದಾನೆ. ಇದು ಘೋಷಿತ ಅರಣ್ಯ ಪ್ರದೇಶ. ಈ ಗುಡ್ಡವನ್ನ ಏರುವಷ್ಟರಲ್ಲಿ ಕೆಲವರು ಜಾರಿ ಬಿದ್ದು ಗಾಯ ಮಾಡಿಕೊಂಡ್ರು. ಆದ್ರೆ ಇದಕ್ಕೆಲ್ಲ ಬಗ್ಗದೆ ಗುಡ್ಡ ಏರಿ ಸಮಾಧಿ ಆಗಿದ್ರು. ಅಲ್ಲಿ ಸಿಕ್ಕೇ ಬಿಡ್ತು ಮೂಳೆಗಳು. ಹಾಗಿದ್ರೆ ಇವತ್ತಿನ ಈ ಕಾರ್ಯಾಚರಣೆ ಹೇಗಾಯ್ತು ಅನ್ನೋದು ವೆರಿ ಇಂಟ್ರೆಸ್ಟಿಂಗ್. ಇದನ್ನ ಕೇಳಿದ್ರೆ ನಿಜಕ್ಕೂ ಅಚ್ಚರಿ ಆಗ್ತೀರಿ. ಅದೇನಂದ್ರೆ ಅವರ ಕೆಲ ಕಾಲಾಳುಗಳು ಏನು ಹೇಳ್ತಾ ಇದ್ರು ಹೇಳಿ, 10 ಜಾಗವನ್ನ ಅಗೆದ್ರು, ಆದ್ರೆ ಒಂದೇ ಒಂದು ಅಸ್ಥಿ ಪಂಜರ ಸಿಕ್ಕಿದೆ. ಇದೆಲ್ಲ ಸುಳ್ಳು ಆರೋಪ ಅಂತಿದ್ರು. ಇವತ್ತು ಕೂಡ ಹತ್ತುವಾಗ ಇವರು ಬೆಟ್ಟ ಅಗೆದು ಇಲಿಯನ್ನ ಹಿಡ್ಕೊಂಡು ಬರ್ತಾರೆ ಅಂತಾನೆ ಹೇಳ್ತಿದ್ರು. ಆದ್ರೆ ಆಗಿದ್ದೇ ಬೇರೆ. ಇವತ್ತು ಮಧ್ಯಾಹ್ನದ ಹೊತ್ತಿಗೆ ಅನೇಕ ಸ್ಥಳಗಳಲ್ಲಿ ಮಹಿಳೆಯರ ಅಸ್ಥಿ ಸಿಕ್ಕಿದೆ. ನಿಜಕ್ಕೂ ಇದು ಇಷ್ಟು ದಿನದ ಕಾರ್ಯಾಚರಣೆಯಲ್ಲಿ ಮಹತ್ವದ ಬೆಳವಣಿಗೆ ಅಂತಾನೆ ಹೇಳಬಹುದು. ಹಾಗಾದ್ರೆ ಇವತ್ತು ಭೀಮನನ್ನ ಆ ಅಸ್ಥಿಗಳತ್ತ ಕರೆದೊಯ್ದಿದ್ದು ಯಾರು, ಆ ಶಕ್ತಿಯಾದ್ರೂ ಯಾವುದು ಅನ್ನೋದು ಕುತೂಹಲ ಮೂಡಿಸಿದೆ. ಇದರ ಹಿಂದೆ ಸೌಜನ್ಯಾಳ ಶಕ್ತಿ ಅಡಗಿದೆಯೇ, ಆಕೆಯೇ ದಾರಿ ತೋರಿಸಿದ್ಲ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಇದಕ್ಕೆ ಕಾರಣ ಏನು ಗೊತ್ತಾ? ಭೀಮ ಬೆಳ್ತಂಗಡಿಗೆ ಬಂದು ನ್ಯಾಯಾಲಯದಲ್ಲಿ ಹೇಳಿಕೆ ಕೊಟ್ಟು SIT ಮುಂದೆಯೂ ತಾನು ಏನೆಲ್ಲ ಮಾಡಿದೆ ಅಂತ ಕಣ್ಣಿಗೆ ಕಟ್ಟುವಂತೆ ಮನವರಿಕೆ ಮಾಡಿಕೊಟ್ಟು ಹತ್ತಿರ ಏನಿಲ್ಲ ಅಂದ್ರೂ 1 ತಿಂಗಳಾಯ್ತು. ಆದ್ರೆ ಭೀಮ ಸೌಜನ್ಯಾಳ ಮನೆಗಾಗ್ಲಿ ಇಲ್ಲ ಆಕೆಯನ್ನ ದಹನ ಮಾಡಿ ಆ ಸ್ಥಳದಲ್ಲಿ ನಿರ್ಮಾಣವಾಗಿರುವ ಆಕೆಯ ಗುಡಿಯ ಬಳಿಗೆ ಹೋಗಿರ್ಲೇ ಇಲ್ಲ. ಮನೆಗೂ ಹೋಗಿ ಆಕೆಯ ತಾಯಿಯನ್ನ ಮಾತನಾಡಿಸಿರ್ಲಿಲ್ಲ. ಆದ್ರೆ ಇವತ್ತು ಅದೆಲ್ಲವನ್ನು ಮಾಡ್ದ. ಇದನ್ನ ಮಾಡಿದ್ದೆ ನೋಡಿ ಇಷ್ಟೆಲ್ಲ ಬೆಳವಣಿಗೆ ಆಗೋಗಿದೆ. ಹೌದು, ಇವತ್ತು ಭೀಮ ಬೆಳಗ್ಗೆ 5 ಗಂಟೆಗೆ ಎದ್ದು ತಣ್ಣೀರು ಸ್ನಾನ ಮಾಡ್ದ. ಶುದ್ಧನಾಗಿ ಕೈಯಲ್ಲಿ ದೀಪದ ಎಣ್ಣೆ ಬತ್ತಿ, ಅಗರಬತ್ತಿ, ಕರ್ಪೂರವನ್ನ ಹಿಡಿದು ನೇರವಾಗಿ ಪಾಂಗಳದ ಸೌಜನ್ಯಾಳ ಮನೆ ಅಂಗಳಕ್ಕೆ ಬಂದ. ಹೀಗೆ ಬಂದವನೇ ಆಕೆಯ ಅಂತ್ಯ ಸಂಸ್ಕಾರ ಮಾಡಿದ ಜಾಗದಲ್ಲೇ ಪ್ರತಿಷ್ಠಾಪನೆ ಮಾಡಿರುವ ಆಕೆಯ ಪ್ರತಿಮೆಯ ಕಡೆಗೆ ಹೊರಟ. ಎಷ್ಟೋ ವರ್ಷಗಳ ನಂತರ ದೀಪ ಹಚ್ಚಿದ್ದ ಕರ್ಪೂರ ಅಗರಬತ್ತಿಯನ್ನ ಬೆಳಗಿದ. ಅಲ್ಲಿಯೇ ಇದ್ದ ಕುಂಕುಮವನ್ನ ಹಚ್ಚಿಕೊಂಡ. ದೀಪವನ್ನೇ ನೋಡುತ್ತಾ ಸೌಜನ್ಯಾಳಿಗೆ ಪ್ರಾರ್ಥನೆಯನ್ನ ಮಾಡ್ದ. ಇನ್ನು ಮನೆ ಅಂಗಳದ ಮತ್ತೊಂದು ಭಾಗದಲ್ಲಿರುವ ಸೌಜನ್ಯ ಮನೆಯ ಆರಾಧ್ಯ ದೇವತೆ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋದ. ಅಲ್ಲಿ ದೇವಿಯ ಪೂಜೆ ಆರತಿಯನ್ನ ನೋಡಿ ಮೈಮರೆತ. ಶಂಖನಾದ, ಘಂಟೆ ಜಾಗಟೆ ಮೊಳಗಿದಾಗ ಹೊಸದೊಂದು ಬೆಳಕು ಕಂಡಂತೆ ಗೋಚರವಾದ. 10 ನಿಮಿಷ ಧ್ಯಾನದಲ್ಲಿ ಮೈಮರೆತು ಭೀಮ ಹಾಗೆ ಕುಳಿತುಕೊಂಡೇ ಇದ್ದ.
ದೇವಸ್ಥಾನದ ಆವರಣದಲ್ಲಿ ಕಟೀಲು ದುರ್ಗಾ ಪರಮೇಶ್ವರಿ ದೇವಿಯ ಆರಾಧನೆಯ ಹಾಡನ್ನ ಕೇಳಿದ. ಇಲ್ಲಿ ವಿಷಯ ಏನಂದ್ರೆ, ಈ ದೇವಸ್ಥಾನಕ್ಕೆ ಸೌಜನ್ಯ ಪ್ರತಿನಿತ್ಯ ಪೂಜೆ ಮಾಡ್ತಾ ಇದ್ಲು. ಈ ದೇವಿಗೆ ಕೈ ಮುಗಿಯದೆ ಯಾವುದೇ ಕೆಲಸವನ್ನ ಮಾಡ್ತಿರ್ಲಿಲ್ಲ. ತಾಯಿ ಚಾಮುಂಡೇಶ್ವರಿಗೆ ತಾನೇ ಮಾಲೆ ಕಟ್ಟಿದ್ದ ಹೂ ಮುಡಿಸ್ತಿದ್ಲು. ತನ್ನ ಕೈಯಾರೆ ತೇಯ್ದ ಗಂಧದ ಲೇಪನವನ್ನ ದೇವಿಗೆ ಹಚ್ಚಿ ತಾನು ತನ್ನ ಬೈತಲೆ ಬೊಟ್ಟಿಗೆ ಹಚ್ಚಿಕೊಳ್ತಿದ್ಲು. ಇದೆಲ್ಲ ಭೀಮನಿಗೆ ಗೊತ್ತಿತ್ತೋ ಏನೋ, ಆದ್ರೆ ಭೀಮ ಇವತ್ತು ಇದೆಲ್ಲವನ್ನೂ ಮಾಡ್ದ. ಗಂಧ ಕುಂಕುಮ ಹಚ್ಕೊಂಡು ಬೆಳ್ತಂಗಡಿಯ SIT ಕ್ಯಾಂಪ್ ಕಡೆಗೆ ಹೊರಟ. ದಾರಿಯಲ್ಲಿ ಪ್ರಾರ್ಥನೆ ಮಾಡ್ಕೊಂಡ. ಇನ್ನು ಸ್ಥಳಕ್ಕೆ ಬಂದಾಗ ಭೀಮ ಮತ್ತೊಂದು ಪ್ರಾರ್ಥನೆಯನ್ನ ಮಾಡ್ದ. ಅದೇನಂದ್ರೆ, ಹೇ ದುರ್ಗಾದೇವಿ, ಈ ಕಾಡು ನಿನ್ನದು ತಾಯಿ, ನೀನು ಕಾಡಿನ ಅಧಿದೇವತೆ, ನೀನು ಕಾಡಿನ ರಾಣಿ. 12 ವರ್ಷದ ನಂತರ ನಾನು ಮತ್ತೆ ಇಲ್ಲಿಗೆ ಬಂದಿದ್ದೇನೆ. ನಿನ್ನ ಕಾಡಿನಲ್ಲಿ ನೀನೆ ಅಡಗಿಸಿದ ರಹಸ್ಯ ಹೊರಗೆ ತೋರಿಸು. ಎಲ್ಲ ನಿನ್ನದು, ನನ್ನದೇನೂ ಇಲ್ಲ ಅಂತ ಪ್ರಾರ್ಥನೆಯನ್ನ ಮಾಡಿಕೊಂಡನಂತೆ. ನಂತರ ನಡೆದೇ ಹೋಯಿತು ಬಹುದೊಡ್ಡ ಮಹಿಮೆ, ದೊಡ್ಡದೊಂದು ಚಮತ್ಕಾರ. ಬಯಲಾಯಿತು ನೋಡಿ ಭೂಮಿ ತಾಯಿಯ ಒಡಲ ಒಳಗೆ ಅಡಗಿ ಹೋಗಿದ್ದ ರಹಸ್ಯ. ಭೀಮನನ್ನ SIT ಅಧಿಕಾರಿಗಳು ಕರೆದುಕೊಂಡು ಹೋಗಿದ್ದು ಇವತ್ತು ನಿಗದಿಯಾದ 11ನೇ ಪಾಯಿಂಟ್ ಕಡೆಗೆ. ಆದ್ರೆ ಅದೇನು ಕಾರಣವೋ ಏನೋ, ಭೀಮ ಮಾತ್ರ ಅದನ್ನ ನಿರಾಕರಿಸಿದ. ಬದಲಿಗೆ ನನಗೆ ಕಳೆದ ದಿನಗಳಲ್ಲಿ ಏನೋ ಮರೆತಿದ್ದೆ, ಈಗ ನೆನಪಾಗಿದೆ ಅಂತ ನೇರವಾಗಿ ಅಲ್ಲಿಂದ 100 ಅಡಿ ಎತ್ತರದ ಬೆಟ್ಟವನ್ನ ಏರಿದ. ಅಧಿಕಾರಿಗಳು ಕೂಡ ಆತನನ್ನ ಹಿಂಬಾಲಿಸಿದರು. ಅಲ್ಲಿ ಕೇವಲ 5 ನಿಮಿಷದಲ್ಲೇ ಮಹಿಳೆಯ ಕಳೆಬರಹ ಸಿಕ್ಕಿಬಿಟ್ಟಿತ್ತು. ಒಟ್ಟು 4 ಅಮಾಯಕ ಅನಾಥ ಅಸ್ಥಿಪಂಜರ ಇಂದು ಒಂದೇ ಸ್ಥಳದಲ್ಲಿ ಸಿಕ್ಕಿದೆ ಅನ್ನೋ ಮಾಹಿತಿ ಇದೆ. ಇದು ದುರ್ಗಾವತಾರ ತಾಳಿದ್ದಾಳೆ ಅಂತಾನೆ ಹೇಳಲಾಗ್ತಾ ಇರುವ ಚಾಮುಂಡೇಶ್ವರಿ ಮಹಿಮೆ ಇರುವ ಸೌಜನ್ಯ ಶಕ್ತಿ ಅಂತಾನೆ ಹೇಳಲಾಗ್ತಿದೆ. ಅಲ್ಲದೆ ಸೋಮವಾರ ಅಂದ್ರೆ ಮಂಜುನಾಥ ಸ್ವಾಮಿಯ ಪವಿತ್ರವಾದ ಹಾಗೂ ಮಂಜುನಾಥನಿಗೆ ಪ್ರಿಯವಾದ ದಿನ. ಮಂಜುನಾಥ ಸ್ವಾಮಿ, ತಾಯಿ ಚಾಮುಂಡೇಶ್ವರಿ, ದುರ್ಗಾಮಾತೆ, ಅಣ್ಣಪ್ಪಯ್ಯರು ಎಲ್ಲರೂ ಈಗ ನ್ಯಾಯದ ಪರ ಎದ್ದು ನಿಂತಿದ್ದಾರೆ. ಅವರ ಕೃಪಾ ಕಟಾಕ್ಷದಿಂದಲೇ ಇವತ್ತು ಇಷ್ಟೆಲ್ಲ ದೊರಕಿದೆ ಅಂತ ಹೇಳಲಾಗ್ತಿದೆ. ಇನ್ನು ಮತ್ತೊಂದು ವಿಚಾರ ಏನಂದ್ರೆ, ಮೊನ್ನೆ 6ನೇ ಪಾಯಿಂಟ್ಗೆ ಹೋಗುವಾಗಲೂ ಉಜಿರೆಯಲ್ಲಿ ಮೊದಲ ಬಾರಿಗೆ ಸೌಜನ್ಯ ಫೋಟೋಗೆ ಕೈ ಮುಗಿದು ಅಣ್ಣಪ್ಪ ಸ್ವಾಮಿಯ ಸನ್ನಿಧಿಗೆ ರಕ್ತೇಶ್ವರಿಗೆ ಕೈ ಮುಗಿದು ಹೋಗಿದ್ದ ಭೀಮ. ಆಗ್ಲೂ ಕೂಡ ಅಸ್ಥಿ ಪಂಜರ ದೊರಕಿತ್ತು. ಇನ್ನು ಇವತ್ತು ಸಿಕ್ಕಿರುವ ಅಸ್ಥಿ ಪಂಜರಗಳು ಪಾಪ ಅದ್ಯಾರದ್ದೋ, ಅದ್ಯಾವ ಮನೆಯ ಬೆಳಕುಗಳೋ ಏನೋ, ಪಾಪಿಗಳ ಕೈಗೆ ಸಿಲುಕಿ ಸತ್ತು ಸರಿಯಾದ ಅಂತ್ಯಕ್ರಿಯೆ ಕೂಡ ಆಗದೆ ಮಣ್ಣು ಹೊತ್ತು ಮಲಗಿ ಮೂಳೆಗಳಾಗಿ ಹೋಗಿದ್ರು. ಮತ್ತೊಂದು ಕಡೆ ಇಷ್ಟಾಗ್ತಾ ಇದ್ದಂತೆ ಅಧಿಕಾರಿಗಳಿಗೆ ಈಗ ಭೀಮನ ಮೇಲೆ ನಂಬಿಕೆ ಬಂದಿದೆ. ಇಲ್ಲಿ ಸಿಕ್ಕಿದ ಮೂಳೆಗಳನ್ನು ಸಂಗ್ರಹಿಸಿ FSLಗೆ ಕಳುಹಿಸಿಕೊಡಲಾಗಿದೆ. ಇದರ ಜೊತೆ ಭೀಮ ಮತ್ತೊಂದಷ್ಟು ಸ್ಪಾಟ್ಗಳನ್ನು ತೋರಿಸಲು ರೆಡಿಯಾಗಿದ್ದಾನೆ. ಇದಕ್ಕೆ ತಕ್ಕಂತೆ ಅಧಿಕಾರಿಗಳು ಕೂಡ ತಯಾರಿ ಮಾಡ್ಕೋತಿದ್ದಾರೆ. ಆದ್ರೆ ಇಲ್ಲೊಂದು ಅಚ್ಚರಿಯ ವಿಷಯ ಅಂದ್ರೆ, ಇವತ್ತು ನಡೆದ ಘಟನೆಗಳು, ಭೀಮ ನಡೆದುಕೊಂಡ ರೀತಿ ನಿಜಕ್ಕೂ ಅಚ್ಚರಿಗೆ ಕಾರಣ ಆಗಿದೆ. ಇಲ್ಲಿ ಸೌಜನ್ಯಾಳೆ ಭೀಮನಿಗೆ ಈ ಎಲ್ಲ ದಾರಿ ತೋರಿಸಿದ್ದಾಳೆ ಅಂತಾನೆ ಹೇಳಲಾಗ್ತಿದೆ. ಇದರ ನಡುವೆ ಭೀಮನನ್ನ ಬುರುಡೆ ಅಂತಿದ್ದವರು ಎಲ್ಲೋ ಮರೆಯಾಗಿ ಕೂತಿದ್ದಾರೆ. ಜೊತೆಗೆ ಈ ಕೃತ್ಯಗಳ ಹಿಂದಿರೋರು ತಮ್ಮದೆಲ್ಲವೂ ಬಯಲಾಗೋ ಕಾಲ ಬಂದೇ ಬಿಡ್ತು ಅಂತ ನಡುಕ್ತಾ ಇದ್ರೂ ಇರಬಹುದು. ಇವತ್ತು ಇಷ್ಟಾಗಿದೆ, ಮುಂದಿನ ದಿನದಲ್ಲಿ ಇನ್ನೆಷ್ಟು ಸಿಗುತ್ತೋ, ಇದು ಯಾರ ಎದೆಯನ್ನ ನಡುಗಿಸುತ್ತೋ ಹೇಳೋಕ್ಕಾಗಲ್ಲ. ಕಾಲಾಯ ತಸ್ಮೈ ನಮಃ.